ಹೌದಾ? ಯಾರು? ಯಾರದು? ಯಾರದು? ಏನಾಯ್ತು? ಯಾರು? ಏನಾಯ್ತು? ಯಾರು? ಯಾರದು? ಏನಾಯ್ತು? ದೇವಾ, ಏನಾಯ್ತು? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಇಂದು. ನಿನ್ ಕಣ್ಮುಂದೆ ಇರುವಾಗ ಬೇರೆ ನಿಜಾನ ಯಾಕೆ ಹುಡ್ಕೋಕ್ ಹೋಗ್ತೀಯ? ಮುಸ್ಕು ಹಾಕೊಂಡು ಅವ್ರ ರೂಮಲ್ಲಿ ಹೋಗಿದ್ ನಾನೇ. ವೈದೇಹಿ ಹಿಡಿಯೋಕ್ ನೋಡಿದಾಗ ತಪ್ಪಿಸ್ಕೊಂಡವನು ನಾನೇ. ಈಗ ಸಿಕ್ಕಾಕೊಂಡಿರೋನು ನಾನೇ. ಇದೇ ನಿಜ. ನಿಜ. ಚಿಕ್ಕ ಮಾವ ಈ ಕೆಲಸ ಮಾಡಿದ್ದಾರೆ ಅಂದ್ರೆ ನನಗೆ ನಂಬಕ್ಕೆ ಆಗ್ತಿಲ್ಲ. ಯಾಕೋ ಇದು ನಿಜ ಅಲ್ಲ ಅನ್ನಿಸ್ತಿದೆ. ಯಾಕೋ ಇಂಥ ಕೆಲಸ ಮಾಡ್ದೆ? ಅವನೇನ್ ಅನ್ಯಾಯ ಮಾಡಿದ್ನೋ ನಿನಗೆ? ಒಡ ಹುಟ್ಟಿದವನಾಗಿದ್ರು ಸ್ವಂತ ಮಗನ್ ತರ ನೋಡ್ಕೊಂಡಲ್ಲೋ ನಿನ್ನ. ಅವನಿಗೆ ಕೆಟ್ಟದ್ದು ಮಾಡ್ಬೇಕು ಅನ್ನೋ ಬುದ್ಧಿ ನಿನಗೆ ಯಾಕೋ ಬಂತು? ಇನ್ನೇನ್ ಮಾಡ್ಬೇಕು? ಇಬ್ಬರು ಮಕ್ಕಳಿಗೆ ಜನ್ಮ ಕೊಟ್ಟೆ. ದೊಡ್ಡವನಿಗೆ ಅಧಿಕಾರನ ಕೊಟ್ಬಿಟ್ಟೆ. ನನಗೆ ಬರೀ ಚಾಕರಿ ಮಾಡೋದು ಕೊಟ್ಟೆ. ಹೆಸರು, ಹುದ್ದೆ, ಪದವಿ ಎಲ್ಲ ಅಣ್ಣನಿಗೆ. ನಾನು ಕೈ ಕಟ್ಕೊಂಡು ಅವನ ಹಿಂದೆ ಕೆಲಸದ ತರ ತಿರುಗಬೇಕು. ಇಬ್ರು ನಿನ್ನ ಹೊಟ್ಟೆಯಲ್ಲೇ ಹುಟ್ಟಿದ್ದು. ಆದ್ರೂ ನನ್ಗೆ ಯಾಕೆ ಈ ಗತಿ? ಚಿಕ್ಕ ಮಗನಾಗ ಹುಟ್ಟೋದು ನನ್ ತಪ್ಪ. ಆಯ್ತು, ಈ ಚಾಕರಿ ನನ್ನಿಂದ ಮುಗಿಯುತ್ತೆ, ನನ್ನ ಮಗನಿಗೆ ಈ ಗತಿ ಬರಲ್ಲ ಅಂತ ಅನ್ಕೊಂಡ್ರೆ ಅವನಿಗೂ ನನ್ನ ಪರಿಸ್ಥಿತಿನೇ. ಜವಾಬ್ದಾರಿ ನನ್ನ ಮಗನ್ ಕೊಟ್ಟಾಗೆ ಕೊಟ್ಟು ಮತ್ತೆ ದೇವಾಂಶ್ಗೆ ಕೊಟ್ಬಿಟ್ರಿ. ಅದಕ್ಕೆ ಅಣ್ಣನೇ ಇಲ್ದೇರೋ ಹಾಗೆ ಮಾಡ್ಬೇಕು ಅನ್ಕೊಂಡೆ. ಆಮೇಲೆ ಈ ದೇವಾಂಶಿಂದ ಜವಾಬ್ದಾರಿ ನನ್ನ ಮಗನಿಗೆ ಬರಬೇಕು ಅಂತ ಪ್ಲಾನ್ ಮಾಡ್ಬೇಕು ಅನ್ಕೊಂಡೆ.
ಇಲ್ಲ ಚಿಕ್ಕಪ್ಪ, ನಿಮ್ ಮನ್ಸು ಆ ಥರ ಅಲ್ಲ. ನೀವ್ ಹೀಗೆಲ್ಲ ಯೋಚಿಸಲ್ಲ. ನೀವು ಸುಳ್ಳು ಹೇಳ್ತಾ ಇದ್ರು ನಿಮ್ ಕಣ್ಣು ನಿಜ ಹೇಳ್ತಾ ಇದೆ. ನಿಜವಾಗ್ಲೂ ನೀವು ಈ ಆಸ್ತಿಗೋಸ್ಕರ ಆಸೆ ಪಡೋದಾದ್ರೆ ನಿಜವಾಗ್ಲೂ ವಾಲಿಗೆ ಪಟ್ಟಾಭಿಷೇಕ ನಡಿಬೇಕು ಅನ್ನೋದು ನಿಮ್ಮ ಆಸೆ ಆಗಿದ್ರೆ ಅದು ನಿಮ್ಗೆ ಸುಲಭವಾದ ಕೆಲಸ ಚಿಕ್ಕಪ್ಪ. ಅಪ್ಪ, ಯಾಕಪ್ಪ ಇಂಥ ಕೆಲಸ ಮಾಡ್ದೆ? ಪಾಯ್ಸನ್ ಅಂದ್ರೆ ದೊಡ್ಡಪ್ಪಂಗೆ ವಿಷ ಹಾಕಿ ಸಾಯಿಸ್ಬೇಕು ಅನ್ಕೊಂಡ್ಯಾ? ನನ್ಗೆ ಇವಾಗ ಅರ್ಥ ಆಯ್ತು. ಡಾಕ್ಟ್ರು ದೊಡ್ಡಪ್ಪನ ಬಾಡಿಯಲ್ಲಿ ಸ್ಲೋ ಪಾಯ್ಸನ್ ಇದೆ ಅಂದ್ರು. ಅದಿದೆ ಅಲ್ವಾ? ಮಾತಾಡಪ್ಪ. ಅಂದ್ರೆ ವೈದ್ಯ ಹೇಗ್ ಬಂದಿದ್ದ ಅನುಮಾನ ನಿಜಾನೇ. ದೊಡ್ಡಪ್ಪ ಡೈಲಿ ಹಾಲಿಗೆ ಬೆರೆಸ್ಕೊಂಡ್ ಕುಡಿತಾ ಇದ್ದಿದ್ದ ಪೌಡ್ರಲ್ಲಿ ಈ ವಿಷ ಹಾಕಿದೆ ಅಂತಾಯ್ತು. ದೊಡ್ಡಪ್ಪನ ಆ ಪರಿಸ್ಥಿತಿಯಲ್ಲಿ ನೋಡಿ ಎಲ್ರೂ ಗುಂಡ್ಗೆ ನಿಂತು ಹೋಗಿದೆ. ಅದಕ್ಕೆ ಕಾರಣ ನೀನೇ ಅಂತ ಗೊತ್ತಾದ್ಮೇಲೆ ನಿನ್ನ ಅಪ್ಪ ಅಂತ ಕರೆಯೋದಕ್ಕೆ ನನಗೆ ನನ್ನ ಮೇಲೇನೆ ಅಸಹ್ಯ ಆಗ್ತಾ ಇದೆ ಗೊತ್ತಾ? ನನಗೆ ನಿನ್ನ ಮುಖ ನೋಡೋಕೆ ಇಷ್ಟ ಆಗ್ತಿಲ್ಲ. ಇನ್ಸ್ಪೆಕ್ಟರ್, ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ಅವ್ರನ್ನ. ಅಜ್ಜಿ, ನೀನು ಇವಾಗ ಏನು ಮಾತಾಡ್ಬೇಡ. ಪಾಪ ಏನ್ ಮಾಡಕ್ಕಾಗತ್ತೆ? ಇಂಥ ಮಗ ಇದ್ರೆ ನಿನಗೆ ಹುಟ್ಟಿದ್ದು ಒಬ್ಬನೇ ಮಗ, ಅದು ನಮ್ ದೊಡ್ಡಪ್ಪ ಮಾತ್ರ. ಕರ್ಕೊಂಡೋಗಿ ಸರ್, ಕರ್ಕೊಂಡೋಗಿ. ರಾಮಪ್ಪ, ಬೇಡಿ ಹಾಕಿ. ಅಂದ್ರೆ ನೀನೆ ಅಂತ ಆಯ್ತು. ನೀವು ಯಜಮಾನ್ರ ರೂಮಲ್ಲಿ ಏನ್ ಮಾಡ್ತಿದ್ದೀರಾ ಅಣ್ಣ? ಇಲ್ಲಿಗೆ ಯಾರು ಬರಬಾರ್ದು ಅಂತ ನಿಮ್ಗೆ ಗೊತ್ತಿಲ್ವಾ? ಏನು ಇಲ್ಲ ಬಿಡು, ಹಾಗೆ ಸುಮ್ಮನೆ ಬಂದೆ ಅಷ್ಟೇ.
ಮಾಡದೇ ಇರೋ ತಪ್ಪನ್ನ ಚಿಕ್ಕಪ್ಪ ತಮ್ಮೇಲೆ ಹಾಕೊಂಡಾಗ್ಲೇ ಅದು ನೀನೇ ಅಂತ ನನ್ಗೆ ಅನುಮಾನ ಬಂದಿತ್ತು ಕಣೋ. ಆದ್ರೆ ಸಾಕ್ಷಿ ಬೇಕಲ್ವಾ? ಹೇಳು, ಯಾಕೆ ಹೀಗೆ ಮಾಡ್ದೆ? ಕ್ಷಮಿಸಿ ಅತ್ತಿಗೆವ್ರೆ, ಅಂತ ಕೆಟ್ಟ ಮಗನ ಹೆತ್ತು ಈ ಕುಟುಂಬಕ್ಕೆ ಮಾಡಬಾರ್ದು ಅನ್ಯಾಯ ಮಾಡ್ಬಿಟ್ಟೆ. ನೀನೇನ್ ಮಾಡಕ್ಕಾಗತ್ತೆ ದಯಾ? ಒಳ್ಳೆ ರೀತಿಲೇ ಬೆಳೆಸಿದ್ಯಾ, ಆದ್ರೆ ಅವನ್ ಬುದ್ಧಿ ಕಲ್ತಿಲ್ಲ. ಚಿಕ್ಕಪ್ಪ, ನೀವೆಂತವ್ರು ಅಂತ ನಮಗ್ ಗೊತ್ತು. ವಾಲಿ ತಪ್ಪು ಮಾಡಿರೋದ್ರಿಂದ ಶಿಕ್ಷೆ ಅನುಭವಿಸ್ತಾನೆ. ನೀವಿದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಹೌದು ದಯಾ ಮಾವ, ಖಂಡಿತ ತಲೆ ಕೆಡಿಸ್ಕೋಬಾರ್ದು. ನಡ್ದಿದ್ದೇನೋ ನಡ್ದ್ ಹೋಯ್ತು, ಅದನ್ ಸರಿ ಮಾಡಕ್ಕಾಗಲ್ವಲ್ಲ. ಅದ್ರ ಬಗ್ಗೆ ಸುಮ್ನೆ ಯೋಚನೆ ಮಾಡೋದ್ರಿಂದ ಏನ್ ಪ್ರಯೋಜನ? ಮುಂದೆ ನಡೆಯೋದು ನಮ್ ಕೈಯಲ್ಲಿದೆ, ಅದ್ರ ಬಗ್ಗೆ ಯೋಚನೆ ಮಾಡೋಣ. ಇವಳೊಬ್ಳು ಎಲ್ಲಾಗಿರೋ ಸಿಚುವೇಶನ್ ಏನು, ಇವಳು ಮಾತಾಡ್ತಿರೋದೇನು? ಅತ್ತೆ, ನಮ್ ಮಾವನ್ ಬಗ್ಗೆ ನೀವ್ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅವ್ರು ಬೇಗ ಹುಷಾರಾಗಿ ನಮ್ ಜೊತೆ ಮಾತಾಡ್ತಾರೆ. ಈಗ ಮನೇಲಿರೋ ಕೆಟ್ಟದ್ ಹೊರಗೋಯ್ತು. ನಾಳೆಯಿಂದ ವ್ರತ ಮಾಡ್ತಿದೀವಿ. ಖುಷಿಯಾಗಿರ್ಬೇಕೆ ಹೊರತು ಬೇಜಾರ್ ಮಾಡ್ಕೊಂಡ್ರೆ ಏನ್ ಚೆನ್ನಾಗಿರುತ್ತೆ? ಚಿಕ್ಕ ಹುಡುಗಿ ಆದ್ರೂ ಸರಿಯಾಗಿ ಹೇಳಿದೆ. ಬೆಳಿಗ್ಗೆ ವ್ರತ ಇದೆ, ಇನ್ಮೇಲೆ ಈ ಮನೇಲಿ ನೋವನ್ನದೇ ಇರಬಾರ್ದು. ಎಲ್ರೂ ಸಂತೋಷವಾಗಿರ್ಬೇಕು. ಅಮ್ಮವ್ರೆ, ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ನೀವು ಕರೆದಿರೋ ಗೆಸ್ಟ್ ಎಲ್ಲ ಬಂದ್ಮೇಲೆ ನೀವು ಪೂಜೆ ಶುರು ಮಾಡ್ಬೋದಮ್ಮವ್ರೆ. ನಮಸ್ತೆ. ಬನ್ನಿ ಬನ್ನಿ. ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೇನಮ್ಮ. ನಿಮ್ ಸೊಸೆ ಇಲ್ಲಿ ಕಾಣಿಸ್ತಿಲ್ವಲ್ಲ? ಬಂದ್ಬಿಡ್ತಾಳೆ. ಸರಿ, ನೀವು ಬನ್ನಿ, ಕೂತ್ಕೊಳ್ಳಿ. ಬನ್ನಿ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ. ಇಷ್ಟು ದಿನ ನನ್ ಕೈಲಿ ಏನೂ ಆಗಲ್ಲ, ಏನೂ ತಲೆ ಕೆಡಿಸ್ಕೊಳಲ್ಲ ಅಂತಿದ್ರಲ್ಲ, ಇವತ್ತಿಂದ ಕ್ಯಾರೆಕ್ಟರ್ ಪೂರ್ತಿ ಚೇಂಜ್ ಆಗ್ಬೇಕು. ಹೋರಾಟ ಪೂರ್ತಿ ನಮ್ದೇ ಆಗಿರ್ಬೇಕು. ಎಲ್ಲರ ದೃಷ್ಟಿ ನನ್ ಮೇಲೆ ಇರ್ಬೇಕು. ಆಗ ಮನೆಯವ್ರ ದೃಷ್ಟಿ ನನ್ ಮೇಲ್ ಬೀಳುತ್ತೆ. ಅವ್ರಿಗೆ ಇನ್ನೂ ಹತ್ರ ಆಗ್ತೀನಿ. ಅತ್ತೆ, ಅತ್ತೆ, ಎಲ್ಲ ಏರ್ಪಾಡು ಆಗಿದ್ಯಾ? ಇನ್ನೇನಾದ್ರೂ ಆಗ್ಬೇಕಾ? ಏನು ಅಗತ್ಯ ಇಲ್ಲಮ್ಮ, ಪೂಜೆ ಕೂತ್ಕೊಂಡ್ರೆ ಸಾಕು. ಅಯ್ಯೋ, ಇಷ್ಟ ಬೇಗ ನಾವ್ ಕೂತ್ಕೊಂಡ್ಬಿಟ್ರೆ ಹೇಗೆ? ಏನಾದ್ರೂ ಕೆಲ್ಸ ಇದ್ರೆ ಯಾರ್ ಮಾಡ್ತಾರೆ? ಬಂದವ್ರನ್ನ ವೆಲ್ಕಮ್ ಮಾಡ್ಬೇಕಲ್ವಾ? ಅಲ್ಲೋಡಿ, ಇನ್ನೂ ಹೇಳಿಲ್ಲ, ಚಿಕ್ಕಮ್ಮ ಬಂದ್ಬಿಟ್ರು. ಚಿಕ್ಕಮ್ಮ ಬನ್ನಿ, ಚಿಕ್ಕಮ್ಮ ಬನ್ನಿ. ಯಾಕೆಷ್ಟು ತಡವಾಗಿ ಬಂದ್ರಿ? ಶ್ರೀಯಾ, ನೀನೇನಾ? ಹಾ ಹೌದು, ನನ್ ಮದ್ವೆಗ್ ಬಂದಿದ್ರಿ. 2ನೇ ರೋ ಅಲ್ಲಿ ಕೂತಿದ್ರಿ, ನೀವೇ ಅಲ್ವಾ? ನನ್ಗೂ ನೆನ್ಪಿದೆ. ಬನ್ನಿ, ಒಳಗ್ ಬನ್ನಿ. ಹೇ ಐಶ್ವರ್ಯ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಸರಿ, ಹೋಗ್ ಕೂತ್ಕೊ, ಮೊದ್ಲೇ ಲೇಟ್ ಆಯ್ತು. ಬಾ ರುಕ್ಮಿಣಿ. ದೊಡ್ಡ ಸೊಸೆಗೆ ಪಾಪ ಬೆನ್ನೋವಮ್ಮ. ಕೆಳಗ್ ಕೂತ್ರೆ ಏಳಕ್ ಕಷ್ಟ ಅಂತ ಡಾಕ್ಟ್ರು ಕೂತ್ಕೋಬೇಡ ಅಂತ ಹೇಳಿದ್ದಾರೆ. ಅದಕ್ಕೆ ನೋವಲ್ಲಿ ವೃಥ ಮಾಡಿ ಏನ್ ಪ್ರಯೋಜನ ಅಂತಿದ್ದಾಳೆ. ನನಗ್ಯಾಕೆ ಈ ವಯಸ್ಸಿನಲ್ಲಿ ಬೆನ್ನೋವು ಬರುತ್ತೆ ಮುದ್ಕಿ? ಒಳ್ಳೆ ಕೆಲಸ ಮಾಡಿದಿರಾ ಅತ್ತೆ. ಬೆನ್ನೋವಲ್ಲ, ಸೊಂಟ ಬಿದ್ದು ಹೋಗಿದೆ ಅಂತ ಹೇಳ್ಬೇಕಿತ್ತು. ನನ್ನ ಮಗನ ಬದಲಿಗೆ 7 ಕಾಲ್ ಬಿದ್ದು ಹೋಗಿದ್ರೆ ಚೆನ್ನಾಗಿರ್ತಿತ್ತು. ವೀಲ್ ಚೇರಲ್ಲಿ ಒಂದು ಮೂಲೆಯಲ್ಲಿ ಕೂತಿರ್ತಿದ್ಲು.
ಇವನೊಬ್ಬ ಎಲ್ಲ ಇದ್ದಾಗ್ಲೇ ಕಾಲ್ ಮಾಡ್ತಾನೆ. ಛೆ. ಪಾಪ ಯಾರೋ ಆಗ್ಲಿಂದ ಫೋನ್ ಮಾಡ್ತಿದ್ದಾರೆ. ಮಾತಾಡೋದ್ ಬಿಟ್ಟು ಯಾಕೆ ಕಟ್ ಮಾಡ್ತಿದ್ಯಾ ಶ್ರೇಯಾ? ಈಗ್ಲೇ ಮಾತಾಡೋಷ್ಟು ಮುಖ್ಯವಾದ ಕಾಲ್ ಏನಲ್ಲ ಬಿಡಿಯಕ್ಕ. ಯಾರಮ್ಮ? ಅದು ಅಮ್ಮ ಫೋನ್ ಮಾಡ್ತಿದಾರತ್ತೆ. ಮತ್ತೆ ಮಾತಾಡಲ್ಲ ಅಂತ ಯಾಕೆ ಹೇಳ್ತಿದ್ಯಾ? ಇಷ್ಟು ಸಲ ಮಾಡ್ತಾ ಇದ್ದಾರೆ ಅಂದ್ರೆ ಏನ್ ವಿಷಯನೋ ಏನೋ, ಮಾತಾಡು. ಹಲೋ ಅಮ್ಮ. ಅಮ್ಮನಾ? ಓಹೋ, ಅರ್ಥ ಆಯ್ತು. ಪಕ್ಕದಲ್ಲಿ ನಿಮ್ಮ ಮನೆಯವರಿದ್ದಾರೆ ಅನ್ಸುತ್ತೆ. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ ಸಾಕು. ಅಮ್ಮನೇ ಅತ್ತೆ. ವ್ರತ ಹೇಗ್ ನಡೀತಿದೆ ಅಂತ ಕೇಳ್ತಿದ್ದಾರೆ. ಚೆನ್ನಾಗೇ ನಡೀತಿದೆ ಅಮ್ಮ. ಇಲ್ಲೂ ಕೂಡ ಎಲ್ಲ ಸರಿಯಾಗಿ ನಡೀತಾ ಇದೆ. ಆಲ್ಬಮ್ ಸಾಂಗ್ಗೆ ನಾನೇ ಮ್ಯಾನೇಜರ್ ಆಗಿ ಸೆಲೆಕ್ಟ್ ಆಗಿದ್ದೀನಿ. ನೀನೇ ಲೀಡು. ಅದೇನಿಲ್ಲ, ಚಿಕ್ಕದಾಗ ಒಂದು ಲುಕ್ ಟೆಸ್ಟ್ ಇದೆ. ಒಂದ್ ಅರ್ಧ ಗಂಟೆ ಆಫೀಸಿಗೆ ಬಂದು ಹೋದ್ರೆ ಸಾಕಷ್ಟೇ. ಇಲ್ಲ, ಬರಕ್ಕಾಗಲ್ಲ. ಕಂದ, ಇನ್ನೂ ಅಲ್ಲೇನೋ ಮಾಡ್ತಿದ್ಯಾ? ಪೂಜೆ ಶುರುವಾಯ್ತು, ಬಾ. ಬರ್ತಾ ಇದ್ದೀನಮ್ಮ. ಲಂಕೇಶ್ ನೋಡಿದ್ರೆ ಒಂದ್ ಅರ್ಧ ಗಂಟೆ ಬಂದ್ ಹೋಗು ಅಂತ ಹೇಳ್ತಿದ್ದಾನೆ. ಹೋಗ್ಲಾ ಬೇಡ್ವಾ? ಹೋದ್ರೂ ಸೆಲೆಕ್ಟ್ ಆಗ್ತೀನೋ ಇಲ್ವೋ? ಹಾಗಂತ ಹೋಗೋದ್ ಬಿಟ್ಬಿಟ್ರೆ ಇಷ್ಟ ದಿನದ ಕನ್ಸು ಹಾಳಾಗೋಗುತ್ತೆ. ಅರ್ಧ ಗಂಟೆ ಅಲ್ವಾ, ಹೋಗ್ ಬರೋಣ ಅನ್ಕೊಂಡ್ರೆ ಇಲ್ಲಿಂದ ಎದ್ದೇಳಕ್ಕೂ ಆಗದೆ ಇರೋ ಪರಿಸ್ಥಿತಿ. ಏನ್ ಮಾಡ್ಲಿ? ಕೌಸಲ್ಯ, ಆ ಸೀರೆ ನಿನ್ ಚಿಕ್ಕ ಸೊಸೆ ಕೊಡು. ಅಮ್ಮ ಶ್ರೀಯಾ, ದೇವಾಂಶ್ಗೆ ಸ್ವೀಟ್ ತಿನ್ಸಮ್ಮ. ಬೇಡ,
ಇದೇನ್ ದೇವಾಂಶ್, ವೈದೇಹಿ ಬರ್ಲಿಲ್ಲ ಅಂದ್ರೆ ನೀನ್ ವ್ರತಾನೇ ಮಾಡಲ್ಲ ಅನ್ನೋ ಹಾಗೆ ಮಾತಾಡ್ತಿದ್ಯಲ್ಲ. ಅಂದ್ರೆ ಅವಳು ಕೂಡ ವ್ರತ ಮಾಡ್ತಿದ್ದಾಳಲ್ಲ, ಅವಳು ಯಾಕೆ ಬರಲ್ಲ ಅಂತ ಕೇಳಿದೆ. ಇದೇನಿದು, ಈ ವ್ರತ ಮದ್ವೆ ಆದವರೇ ಮಾಡ್ಬೇಕಲ್ವಾ? ಏನ್ ವೈದೇಹಿ, ನೀನು ವ್ರತ ಮಾಡ್ತಿದ್ಯಾ? ಅಂದ್ರೆ ಅವನು ಗೊತ್ತಿಲ್ಲ ಅಲ್ವಾ, ವೈದೇಹಿನೂ ಕೂಡ ವ್ರತ ಮಾಡಿರ್ಬಹುದು ಅಂತ ಕೇಳ್ತಿದ್ದಾನೆ. ನನ್ಗೆ ಗೊತ್ತಿಲ್ಲ, ಎಲ್ಲ ಗೊತ್ತಮ್ಮ. ಮದ್ವೆ ಆದವ್ರೇ ಮಾಡ್ಬೇಕು ಅಂತ, ಮದ್ವೆ ಆದವ್ರೆಲ್ಲೇನ್ ಮಾಡಲ್ವಲ್ಲ. ಹಾಗೆ ಮದ್ವೆ ಆಗದೆ ಇರೋರು ಮಾಡ್ತಿದಾರೇನೋ ಅಂತ ಕೇಳಿದೆ ಅಷ್ಟೇ. ನಿನ್ನ ಬಗ್ಗೆನೇ ಹೇಳ್ತಾ ಇರೋದು. ಗೊತ್ತು, ಸುತ್ತಿ ಬಳಸಿ ನನ್ನ ಹತ್ರನೇ ಬರುತ್ತಲ್ಲ. ಅಷ್ಟಕ್ಕೂ ಇವನ್ ಯಾಕೆ ವ್ರತ ಮಾಡ್ತಿದ್ದಾನೆ? ವೈದೇಹಿ ದೇವಸ್ಥಾನಕ್ ಬರಲ್ಲ ಅಂದಿದ್ದಕ್ಕೆ ಇವನ್ ಯಾಕೆ ಅಷ್ಟು ಗಾಬರಿ ಮಾಡ್ಕೋತಿದ್ದಾನೆ? ಇಷ್ಟರಲ್ಲೇ ಎಲ್ಲ ತಿಳ್ಕೊತೀನಿರು. ವ್ರತ ಮಾಡ್ದಿದ್ರೇನಾಯ್ತು, ಸುಮ್ನೆ ಜೊತೆಗ್ ಬರ್ತಾಳೆ. ಹೌದು ವೈದೇಹಿ, ಅತ್ಗೆ ಹೇಳಿದ ಮಾತಿಗೆಲ್ಲ ನಿನ್ನೇನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನೀನ್ ಆರಾಮಾಗಿ ದೇವಸ್ಥಾನಕ್ಕೆ ಬಾ. ಇಲ್ಲ, ನಾನ್ ಬರ್ತಾ ಇಲ್ಲ, ನಾನ್ ಮನೇಲೇ ಇರ್ತೀನಿ. ಬೇಗ ಬಾಮ್ಮ, ಲೇಟ್ ಆಗ್ತಿದೆ. ಬರ್ತಿದ್ದೀನಿ ಅತ್ತೆ. ಯಾಕಮ್ಮ ಇನ್ನೂ ರೆಡಿ ಆಗಿಲ್ಲ? ಬೇಗ ಹೋಗಿ ರೆಡಿ ಆಗು. ಅತ್ತೆ, ನಾನು ದೇವಸ್ಥಾನಕ್ ಬರ್ತಾ ಇಲ್ಲ. ದೇವಸ್ಥಾನಕ್ ಬರ್ತಿಲ್ವಾ? ಯಾಕೆ? ನೀನ್ ದೇವಸ್ಥಾನಕ್ ಬರ್ದೇ ಇದ್ರೆ ವ್ರತ ಹೇಗ್ ಮುಗೀತೆ? ಆಹಾ, ದೇವಸ್ಥಾನಕ್ ಬರಲ್ಲ ಅನ್ಲಿಲ್ಲ ಅಜ್ಜಿ, ನಿಮ್ ಜೊತೆ ಬರಕ್ಕಾಗಲ್ಲ ಅಂತ ಹೇಳ್ದೆ. ಮೊದ್ಲು ನೀವ್ ಹೋಗಿ, ನಾನು ಆಮೇಲೆ ಬರ್ತೀನಿ. ಯಾಕಮ್ಮ, ಎಲ್ರೂ ಒಟ್ಟಿಗೆ ಹೋಗೋಣ. ಈಗ ನೀನಿಲ್ಲಿದ್ದು ಮಾಡ್ಬೇಕಾಗಿರೋ ಕೆಲ್ಸ ಏನಿದೆ? ಅತ್ತೆಯವ್ರ ಜೊತೆನೆ ಹೋಗು. ಇಲ್ಲೇನ್ ಕೆಲ್ಸ ಇಲ್ಲ ಅಕ್ಕ, ಎಲ್ಲರಿಗೂ ಹೊಸ ಬಟ್ಟೆ ಸಿಕ್ತು, ಅವ್ರಿಗ್ ಸಿಕ್ಕಿಲ್ವಲ್ಲ, ಅದಕ್ಕೇನೆ ಅರ್ಧ ಗಂಟೆ ಟೈಮ್ ಕೊಟ್ರೆ ಶಾಪ್ಗೆ ಹೋಗಿ ಶರ್ಟ್ ತಗೊಂಡು ಅಲ್ಲಿಂದ ದೇವಸ್ಥಾನಕ್ ಬರ್ತೀನಿ. ಒಂದ್ ಅರ್ಧ ಗಂಟೆ ಅತ್ತೆ, ಈ ವ್ರತಕ್ಕೋಸ್ಕರ ಅವ್ರಿಗೆ ಗಿಫ್ಟ್ ಕೊಡೋಣ ಅಂತಿದ್ದೀನಿ, ಪ್ಲೀಸ್. ಹೋಗ್ಬಾಮ್ಮ, ಇಷ್ಟು ಪ್ರೀತಿ ತೋರಿಸ್ತಾ ಇದೆ ಅಂತ ಗೊತ್ತಾದ್ರೆ ದೇವಾಂಶ್ಗೆ ಖುಷಿ ಆಗತ್ತೆ. ಹಾಗೆ ಸಂತೋಷದಲ್ಲಿ ತೇಲಾಡ್ತಾನೆ. ಹೌದು, ಅವನು ಸಂತೋಷವಾಗಿದ್ರೆ ಅಲ್ವಾ ನಮ್ಮೆಲ್ರಿಗೂ ಖುಷಿ ಆಗೋದು. ಸರಿ, ಬೇಗ ಹೋಗಿ ಬಂದ್ಬಿಡ್ರಮ್ಮ. ವೈದೇಹಿನ್ ಕೂಡ ಜೊತೆಲ್ ಕರ್ಕೊಂಡು ಹೋಗು. ಅಕ್ಕನೂ ಬರ್ತಾಳತ್ತೆ. ಅಕ್ಕ ಇಲ್ಲ ಅಂದ್ರೆ ಹೇಗೆ? ಏನೇನ್ ಅರ್ಥ ಮಾಡ್ಕೋಬೇಕು ನಾನು? ಈಗಾಗ್ಲೇ ನೀನ್ ಮಾಡಿರೋ ಕೆಲ್ಸಗಳಿಂದ ಎಷ್ಟು ತೊಂದರೆಗಳಾಗಿದೆ ಗೊತ್ತಾ? ಅಷ್ಟಕ್ಕೂ ಈಗ ಅಂತ ಮುಖ್ಯವಾಗಿರೋ ಕೆಲ್ಸ ಏನ್ ಹೇಳು? ಬೇಕು ಅಂದ್ರೆ ಅದೇನೋ ನಾನೇ ಮಾಡ್ತೀನಿ, ನೀನ್ ದೇವಸ್ಥಾನಕ್ ಹೋಗು. ಅಯ್ಯೋ ಅಕ್ಕ, ನಿನ್ ಕೈಲಾಗಿದ್ರೆ ನಿನ್ಗೆ ಹೇಳ್ತಿದ್ನಲ್ಲ, ನಾನೇ ಹೋಗ್ಬೇಕು. ಏನು ಮತ್ತೆ ಆ ಲಂಕೇಶ್ ಏನಾದ್ರೂ ಫೋನ್ ಮಾಡಿದ್ನಾ? ಬೇಡ ಶ್ರೀಯಾ, ಆಮೇಲೆ ಅಪ್ಪಂಗ್ ಹೇಳ್ಬಿಡ್ತೀನಿ, ನೋಡ್ತಾ ಇರು. ಹೇಳು, ಆಗ ದೇವಸ್ಥಾನಕ್ ಹೋಗೋದನ್ನೇ ಮರ್ತು ಹೋಗ್ತೀನಿ. ತಾಳಿ ಕಟ್ಟಿದ್ ನನಗಲ್ಲ, ನಿನಗೆ ಅಂತಾನೆ ಹೇಳ್ಬಿಡ್ತೀನಿ. ಹುಚ್ಚ ಹಿಡ್ದಿದ್ಯಾ ನಿನ್ಗೆ? ಏನ್ ಮಾತಾಡ್ತಿದ್ಯಾ? ಮತ್ತಿನ್ನೇನಕ್ಕ, ದೇವಸ್ಥಾನಕ್ ಬರ್ತೀನಿ ಅನ್ನಲ್ಲ, ವ್ರತ ಮಾಡ್ತೀನಿ ಅನ್ನಲ್ಲ, ಯಾಕೆ ಸುಮ್ನೆ ಹಠ ಮಾಡ್ತಿದ್ಯಾ? ಅದ್ ಹಾಗಲ್ವೇ. ಮಾತಾಡಿದ್ ಸಾಕು, ಹೋಗ್ ಶರ್ಟ್ ತಗೊಂಬಾ, ನಾನ್ ಬರ್ತೀನಿ. ತಗೋ ಅಕ್ಕ. ಮತ್ತೆ ಏನ್ ಸಮಸ್ಯೆ ಆಗುತ್ತೋ ಏನೋ.
ಹೌದು ವೈದೇಹಿನೇ. ಅಲ್ಯಾಕ್ ನಿಂತ್ಕೊಂಡಿದ್ದಾಳೆ? ಕೇಳೋಣ ಬನ್ನಿ. ಒಂದ್ ನಿಮಿಷ ಇರಿಯತ್ತೆ. ನಮಗೋಸ್ಕರ ಬಂದಿದ್ರೆ ನಮ್ ಹತ್ರ ಬರ್ತಿದ್ಲು. ಅವಳು ಯಾರಿಗೋಸ್ಕರ ಬಂದಿದ್ದಾಳೋ ಏನೋ. ಇನ್ಯಾರಿಗೋಸ್ಕರ ಬರ್ತಾಳೆ ನಿಂತಲೆ? ಶ್ರೀಯಾ ವೈದೇಹಿ ಒಟ್ಟಿಗೆ ಬಂದಿರ್ತಾರೆ. ಇಲ್ಲಿ ನಾವ್ ಹೇಗೆ ಅವ್ರು ಕಾಯ್ತಾ ಇದೀವೋ ಅವರು ನಮಗೋಸ್ಕರ ಅಲ್ಲಿ ಕಾಯ್ತಿರ್ಬಹುದೇನೋ. ಹಾಗಾದ್ರೆ ಶ್ರೀಯಾ ಎಲ್ಲಿ? ಪೂಜೆ ಮಾಡ್ಬೇಕಾಗಿರೋದು ದೇವಾಂಶ್ ಹೆಂಡ್ತಿ, ನಿಮ್ ಚಿಕ್ಕ ಸೊಸೆ. ಮತ್ತವಳ ಅಕ್ಕ ಬಂದಿದ್ದಾಳಲ್ಲ, ತಂಗಿ ಎಲ್ಲೋದ್ಲು? ನೀವಿಲ್ಲೇ ಇರಿ, ನಾನ್ ಹೋಗಿ ತಿಳ್ಕೊಂಡ್ ಬರ್ತೀನಿ. ಇವಳು ಬದ್ಲಾಗಲ್ಲ. ಅವರಿಬ್ರು ಬಂದಿರ್ತಾರೆ, ನೀನ್ ಯೋಚಿಸ್ಬೇಡ. ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಕೇಳ್ತಿರೋದು ನಿನ್ನನ್ನೇ. ನಿನ್ ತಂಗಿ ಎಲ್ಲಿ? ನಿನ್ ತಂಗಿ ಬದಲು ನೀನ್ ಪೂಜೆ ಮಾಡ್ಬೇಕು ಅಂತ ಬಂದ್ಯಾ? ಅಲ್ಲ, ನಿನ್ ತಂಗಿ ಗಂಡನ್ಗೋಸ್ಕರ ನೀನ್ ಯಾಕೆ ಪೂಜೆ ಮಾಡ್ಬೇಕು? ಯಾಕೇನು ಮಾತಾಡ್ತಿಲ್ಲ? ಅಲ್ಲಿ ನಿನ್ ತಂಗಿಗೋಸ್ಕರ ಎಲ್ರೂ ವೇಟ್ ಮಾಡ್ತಿದ್ದಾರೆ. ಶ್ರೀ ಗುರವೇ ನಮಃ. ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತ ವೇದೋ ಮಮಾವಹ ತಾಂ ಆವಹ ಜಾತ ವೇದೋ ಲಕ್ಷ್ಮೀಂ ಅನುಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾಮಶ್ವಂ ಪುರುಷಾನಹಂ ಅಶ್ವಪೂರ್ವಾಮೃತಂ. ಇಲ್ಲಿ ನೋಡಮ್ಮ, ಈ ದಂಪತಿಗಳನ್ನ ನೀವ್ಯಾಕೆ ದೂರ ಮಾಡಬೇಕು ಅಂತಿದ್ರೋ ಗೊತ್ತಿಲ್ಲ, ಆದ್ರೆ ದಾಂಪತ್ಯ ಬಾಂಧವ್ಯನ ಈ ರೀತಿ ಬೇರ್ಪಡಿಸೋದು ಸರಿಯಲ್ಲ ತಾಯಿ. ಹೋಮ ಮಾಡೋದಕ್ಕಿಂತ ಮೊದಲು ಒಂದ್ಸರಿ ಯೋಚನೆ ಮಾಡಿ ನೋಡಮ್ಮ. ಮಾಡ್ತಿರೋದು ತಪ್ಪೆ ಪುರೋಹಿತ್ರೆ, ನನಗ್ ಗೊತ್ತಿದೆ. ಆದ್ರೆ ಬೇರೆ ದಾರಿ ಇಲ್ಲ. ಇದನ್ನೀಗ ಮಾಡ್ಲೇಬೇಕು ನಾವು. ಸರಿನಮ್ಮ, ನಾನ್ ಹೇಳ್ಬೇಕಾದ್ದು ಹೇಳ್ದೆ. ಇನ್ ನಿಮ್ಮಿಷ್ಟ. ಶುರು ಮಾಡ್ತಾ ಇದ್ದೀನಿ. ನಂಬ್ತೀನಿ ವೈದೇಹಿ, ನೀನು ನನ್ನ ಜೀವನದಲ್ಲಿ ಬರಬಾರ್ದು ಅಂತ ಅನ್ಕೋತಾ ಇದೆ ಅನ್ನೋದನ್ನ ನಂಬ್ತೀನಿ. ಯಾವಾಗ ಗೊತ್ತಾ? ನೀನು ವ್ರತ ಮಾಡ್ತಾ ಇರೋದು ನನಗೋಸ್ಕರ ಅಲ್ಲ ಅಂತ ಹೇಳಿದಾಗ. ಆದ್ರೆ ನನಗೋಸ್ಕರ ಮಾಡ್ತಿದ್ರೆ ಮಾತ್ರ ನನ್ನ ನೋವುಗಳೆಲ್ಲ ದೂರ ಆಗ್ಲಿ ಅಂತ ನೀನು ಬೇಡ್ಕೋತಿದ್ಯಾ ಅಂದ್ರೆ ನೀನು ನನ್ನ ಜೀವನದಲ್ಲಿ ಇರೋದಕ್ಕೆ ಬೇಡ್ಕೋತಿದ್ಯಾ ಅಂತ ತಾನೇ ಅರ್ಥ. ಇವಾಗ ಹೇಳು, ದೇವಸ್ಥಾನದಲ್ಲಿದ್ದೀವಿ, ಈ ಪವಿತ್ರವಾದ
ಅರಳಿ ಮರದ ಕೆಳಗಡೆ ಇದ್ದೀವಿ. ನಿಜ ಮಾತ್ರ ಹೇಳು ವೈದೇಹಿ, ಈ ವ್ರತ ನನಗೋಸ್ಕರ ಮಾಡ್ತಾ ಇಲ್ವಾ? ಸರಿ, ಹೇಳ್ಬೇಡ ಬಿಡು. ನಿನ್ ಮನ್ಸಲ್ಲಿ ನಾನಿದ್ರು ಇದೀನಿ ಅಂತ ಹೇಳೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳಿದ್ರು ಹೇಳಬಹುದು. ಒಂದ್ ಕೆಲ್ಸ ಮಾಡೋಣ, ನೀನ್ ಯಾರಿಗೋಸ್ಕರ ವ್ರತ ಮಾಡ್ತಾ ಇದೀಯೋ ಮಾಡ್ಕೋ, ಹಾಗೆ ನಾನು ಕೂಡ ವ್ರತ ಮಾಡ್ತೀನಿ. ಆದ್ರೆ ಇಬ್ರು ಜೊತೆಗೆ ಮಾಡೋಣ. ಇದಕ್ಕೆ ನಿನ್ನ ಅಭ್ಯಂತರ ಏನು ಇಲ್ಲ ಅಲ್ವಾ? ಅವ್ರವ್ರ ಪೂಜೆ ಅವ್ರವ್ರಿಗೆ. ಕಂಡೀಷನ್ ಏನಂದ್ರೆ ಜೊತೆಲಿ ಮಾಡೋಣ. ವೈದೇಹಿಗೆ ಬುದ್ಧಿ ಇಲ್ಲ, ಗೊತ್ತಿಲ್ಲದೆ ಬೇಡದೆ ಇರೋದನ್ನೆಲ್ಲ ಬೇಡ್ಕೋತಿರ್ತಾಳೆ. ಅದ್ಯಾವುದನ್ನು ಕಿವಿಗೆ ಹಾಕೊಳ್ದೆ ತನ್ನ ಮನ್ಸಲ್ಲಿ ಏನಿದೆಯೋ ಅದನ್ನ ನೆರವೇರೋ ಹಾಗೆ ಮಾಡು. ಹೇಳಿದ್ ಸರಿನೇ ಅಲ್ವಾ? ನನಗಿದೆಲ್ಲ ಗೊತ್ತಾಗಲ್ಲ, ನೀನೇ ಹಚ್ಚು. ಪರವಾಗಿಲ್ಲ, ನನ್ನ ಭಕ್ತ ಅನ್ಕೋ, ನೀನು ಪೂಜಾರಿ ಅನ್ಕೋ. ಈಗ ನೀನ್ ಬರಿಯಮ್ಮ. ಊರ್ಮಿಳ, ನೀನು ಬರಿ. ಓದ್ಬೇಕಾದ್ರೆ ಇಷ್ಟು ಕಷ್ಟಪಟ್ಟು ಬೊಂಬೆ ಬಿಡಿಸಿದ್ರೆ ಇಷ್ಟೊತ್ತಿಗೆ ಡಾಕ್ಟ್ರು ಇಂಜಿನಿಯರು ಆಗ್ತಿದ್ದೆ. ಇದೇನಿದು? ಅರಳಿ ಮರ ಬಿಡ್ಸೋದನ್ ಬಿಟ್ಟು ಕಬ್ಬಿನ ಗಿಡ ಬರ್ದಿದ್ಯಾ? ಹಾಗಾದ್ರೆ ನನಗೆ ಈ ಗಿಡನೂ ಬರೆಯಕ್ ಬಂದ್ಬಿಡ್ತು ಅಂತಾಯ್ತು.
ಸಾಕ್ ಮಾಡಿ ನಿಮ್ ನಗುನ. ಚಿತ್ರ ಬಿಡಿಸೋ ಸ್ಪರ್ಧೆ ನಡೀತಾ ಇದೆಯಾ? ಥೇಟ್ ಅದೇ ತರ ಗಿಡದ ಚಿತ್ರ ಬಿಡಿಸೋಕೆ. ಏನೋ ಮೊದ್ಲೇ ಸಲ ವ್ರತ ಮಾಡ್ತಾ ಇದ್ದಾಳೆ, ಅವಳು ತನ್ನ ಕೈಲಾದಷ್ಟು ಮಾಡ್ತಾ ಇದ್ದಾಳಲ್ವಾ? ಹೇಗ್ ಬರ್ತಿದೀವಿ ಅನ್ನೋದಲ್ಲ, ಎಷ್ಟು ಭಕ್ತಿ ಶ್ರದ್ಧೆ ಇದೆ ಅನ್ನೋದೇ ಮುಖ್ಯ. ನೀವ್ ಕೆಳಗ್ ಪೂಜೆ ನಡೀತಿದ್ರೆ ಇಲ್ಲಿ ಯಾಕೆ ಬರಕ್ ಹೋದ್ರಿ? ನಿಜವಾದ ಪೂಜೆ ಇಲ್ಲಿ ನಡೀತಾ ಇರ್ಬೇಕಾದ್ರೆ ನಾನು ಅಲ್ಲಿ ಹೇಗಿರ್ಲಿ ಹೇಳು? ನಾನ್ ತೆಗೆದಿರೋ ಗಂಧ ಇಲ್ದೆ ನೀನ್ ಪೂಜೆ ಮಾಡೋಕ್ ಹೇಗ್ ಸಾಧ್ಯ? ನಿನ್ಗೋಸ್ಕರ ಗಂಧ ತಂದಿದ್ದೀನಿ ವೈದೇಹಿ. ಅಯ್ಯೋ, ನೀವಿಲ್ ಸುಮ್ನೆ ಬಂದು ಏನೇನೋ ಮಾತಾಡ್ತಿದ್ದೀರಾ. ಪೂಜೆ ವಿಷಯದಲ್ಲಿ ಬಂದು ಈ ತರ ತೊಂದ್ರೆ ಮಾಡೋದು ಸರಿ ಅಲ್ಲ ಗೊತ್ತಾ? ನೀವು ಶ್ರೇಯಾ ಜೊತೆನೆ ಪೂಜೆ ಮಾಡ್ಬೇಕು. ಮನೆಯವ್ರು ಯಾರಾದ್ರೂ ನೋಡೋದಕ್ಕಿಂತ ಮೊದಲು ನೀವ್ ದಯವಿಟ್ಟು ಇಲ್ಲಿಂದ ಹೊರಡಿ. ಯಾರು ನೋಡೋಕ್ ಸಾಧ್ಯ ಇಲ್ಲ, ಎಲ್ರೂ ಕೆಳಗಡೆ ಪೂಜೆಲಿದ್ದಾರೆ. ಅಷ್ಟಕ್ಕೂ ನಾನಿವಾಗ ಯಾಕೆ ಬಂದೆ ಗೊತ್ತಾ? ಈ ಗಂಧ ನಿನ್ ಕೊಟ್ಟು ವ್ರತ ಹೇಗ್ ಮಾಡೋದು ಹೇಳ್ ಹೋಗೋಕ್ ಬಂದೆ. ಓ, ನಿಂಗ್ ವ್ರತ ಹೇಗ್ ಮಾಡೋದು ಗೊತ್ತಾ? ಗೊತ್ತು. ಪೂಜೆ ಕೂಡ ಈಗಷ್ಟೇ ಮುಗೀತು. ನಿನ್ ಜೊತೆ ವ್ರತ ಮಾಡೋಣ ಅಂತ ಬಂದೆ, ಆದ್ರೆ ಆಗೋಗಿದೆ. ಕೊನೆ ಪಕ್ಷ ನಾನು ತಂದಿರೋ ಗಂಧನಾದ್ರೂ ಉಪಯೋಗಿಸ್ತೀಯ ಅನ್ಕೊಂಡಿದ್ದೀನಿ, ಅದೂ ಆಗ್ಲಿಲ್ಲ. ಸರಿ ಬಿಡು, ಏನ್ ಮಾಡೋಕ್ಕಾಗತ್ತೆ? ದೇವಸ್ಥಾನದಲ್ಲಿ ಅರಳಿ ಮರದ ಸುತ್ತ ದಾರ ಕಟ್ಟಿದ್ವಲ್ಲ, ಅಷ್ಟಕ್ಕೆ ನಾನು ಖುಷಿ ಪಡ್ತೀನಿ. ಒಂದ್ ನಿಮಿಷ ಇರಿ. ಆ ಗಂಧನ ಇಲ್ಲಿ ಕೊಟ್ಬಿಟ್ಟು ಹೋಗಿ. ಅಂದ್ರೆ ನಾನ್ ತಂದಿರೋ ಗಂಧಕ್ಕೋಸ್ಕರ ಮತ್ತೆ ಪೂಜೆ ಮಾಡ್ತೀಯಾ? ಅನಾವಶ್ಯಕವಾಗಿ ಏನೇನೋ ಊಹಿಸ್ಕೊಳ್ಬೇಡಿ. ಪೂಜೆಗೋಸ್ಕರ ಯಾರಾದ್ರೂ ಏನಾದ್ರೂ ತಂದ್ರೆ ಅದನ್ನ ವಾಪಸ್ ಕಳಿಸ್ಬಾರ್ದು. ಅದಕ್ಕೆ ಇಸ್ಕೊಳ್ತಾ ಇದ್ದೀನಿ. ಇಲ್ಲಿ ಕೊಡಿ ಅದನ್ನ. ಸರಿ, ನೀನ್ ವ್ರತ ಮಾಡ್ತಾ ಇಲ್ಲ, 3 ಹೊತ್ತು ಚೆನ್ನಾಗಿ ತಿಂತೀಯ ಅಂತ ಬೇರೆಯವ್ರು ಅನ್ಕೊಂಡಿರ್ತಾರೆ. ನಿನ್ಗೋಸ್ಕರ ಹಣ್ಣು ಹಂಪಲು ತಗೊಂಡ್ ಬರ್ತೀನಿ. ಏನ್ ಬೇಕಾಗಿಲ್ಲ. ಪೂಜೆಗೆ ಸಂಬಂಧಪಟ್ಟಿದ್ ಮಾತ್ರ ಅಲ್ಲ, ಹಣ್ಣು ತಗೊಳ್ಳಿ. ನೀನ್ ತಿಂತೀಯಾ? ನಾನೇ ತಿನ್ನಕ್ಕಾಗತ್ತೆ, ನಿಟ್ಟುಪವಾಸ ಅಲ್ವಾ? ನಾನು ನಿಟ್ಟು ಉಪವಾಸನೆ ಅಲ್ವಾ, ಮತ್ ನನಗ್ಯಾಕೆ ತಿನ್ನೋಕ್ ಹೇಳ್ತೀಯಾ? ನೋಡಿ, ನಾನೇನೋ ಮಾಡ್ತಿದ್ದೀನಿ ಅಂತ ನೀವು ಅದನ್ನೇ ಮಾಡ್ತಿದ್ದೀರಾ ಅನ್ಸತ್ತೆ. ಇಲ್ಲ, ನನಗೋಸ್ಕರ ನೀನ್ ಮಾಡ್ತಿರೋದ್ರಿಂದ ನಿನಗೋಸ್ಕರ ನಾನು ಮಾಡ್ತಾ ಇದ್ದೀನಿ. ಯೋ, ಓ, ನನಗೋಸ್ಕರ ಅಲ್ವಾ? ಹಾಗಿದ್ಮೇಲೆ ನಾನು ತಿಂದ್ರೆಷ್ಟು, ತಿಂದೆ ಹೋದ್ರೆಷ್ಟು? ನಿಮ್ಗೆ ಉಪವಾಸ ಮಾಡಿ ಅಭ್ಯಾಸ ಇಲ್ಲ, ಆರೋಗ್ಯ ಹಾಳಾಗ್ಬೋದು ಅಂತ ಅತ್ತೆ ಹೇಳ್ತಿದ್ರು ಅಲ್ವಾ? ಹೌದು, ಆರೋಗ್ಯ ಹಾಳಾಗತ್ತೆ. ಅದರಿಂದ ನಿನಗೇನಾಗ್ಬೇಕು? ನನ್ ಬಗ್ಗೆ ಯಾಕೆ ಯೋಚಿಸ್ತಿದ್ಯಾ? ನನ್ ಬಗ್ಗೆ ಯಾಕಷ್ಟು ಕನ್ಸನ್ನು? ನನಗೋಸ್ಕರ ಹಸುವನ್ನ ಹೇಳ್ಕೊಳ್ದೆ ಒದ್ದಾಡ್ತಿದ್ರೆ ನಾನು ಹೇಗ್ ತಡ್ಕೊಳ್ಳಿ? ದಯವಿಟ್ಟು ನಂಗೆ ಮುಜುಗರ ಮಾಡ್ಬೇಡಿ. ನಿನ್ ಕಣ್ಣು ಮತ್ತೆ ನಿನ್ ಕಣ್ಣೀರಲ್ಲಿ ಕಾಣಿಸ್ತಿದೆ ವೈದೇಹಿ, ನನ್ ಮೇಲ್ ನಿನಗೆ ಎಷ್ಟು ಪ್ರೀತಿ ಇದೆ ಅಂತ. ಆದ್ರೆ ಒಪ್ಕೊಳ್ಳಲ್ಲ. ಇವಾಗ ನೀವ್ ಇದನ್ ತಿಂತೀರಾ ಇಲ್ವಾ? ನೀನ್ ಒಪ್ಕೋತೀಯೋ ಇಲ್ವೋ? ಹೇಳದ್ನಲ್ಲ ವೈದೇಹಿ,
ವ್ರತ ಮುಗಿಯೋಷ್ಟರಲ್ಲಿ ನಿನ್ ಮನ್ಸಲ್ಲಿ ನಾನಿದ್ದೀನಿ ಅನ್ನೋದನ್ನ ನಿನ್ ಬಾಯಲ್ಲಿ ಹೇಳಿಸ್ತೀನಿ ಅಂತ ಹೇಳಿದ್ದೀನಲ್ಲ. ಅದನ್ನ ನೀನ್ ಇವಾಗ ಹೇಳ್ಬಿಟ್ರೆ ನಾನು ಇವಾಗ್ಲೇ ತಿಂತೀನಿ. ಹಣ್ಣು ಮಾತ್ರನೇ ಅಲ್ಲ, ಹೊಟ್ಟೆ ತುಂಬಾ ಊಟ ಮಾಡ್ತೀನಿ. ಎಲ್ಲ ನಿನ್ ಕೈಲೇ ಇದೆ ವೈದೇಹಿ. ನಿನಗಾಗಿ ಮಾಡಿದೆ ಸುಳ್ಳಾದ ಜಗವೊಂದು, ನಾನು ನೀನಷ್ಟೇ ನಿಜವಾದೆವು, ಅದುವೇ ಅನುಬಂಧದ ಸಾಕ್ಷಿಯೋ. ನನ್ನೇ ನಗುವಲ್ಲೂ ಸುಳ್ಳಿದೆ, ಇಂದಿನ ಸುಖದಲ್ಲೂ ಸುಳ್ಳಿದೆ. ಈ ಸುಳ್ಳುಗಳಲ್ಲೇ ಬದುಕಿನ ನಾಳೆ, ನೀನೂರ ಸಾಗಿದರು ನನ್ನುಸಿರು ನೀನೇನೆ. ಪರಪಂಚ ನೀನೇ, ನಾನೇ ಪರಪಂಚ ನೀನೇ, ಎಲ್ಲ ಬೇರೇನಲ್ಲ, ಪರಪಂಚ ನೀನೇ, ನೀನ ಪರಪಂಚ ನೀನೇ, ಪ್ರಾಣ ನೀನೇ, ಪ್ರಾಣ ನೀನೇ, ಪರಪಂಚ ನೀನೇ. ಅಯ್ಯೋ ಆಂಟಿ, ನಿಧಾನ ನಿಧಾನ, ಇಲ್ಲಿ ಕೂತ್ಕೊಳ್ಳಿ. ಮನೇಲಿ ಯಾರು ಇಲ್ವಾ ಆಂಟಿ? ಏನೇ ಏನಾಯ್ತೆ? ಅದು ಅಜ್ಜಿ, ಒಂದು ಚಿಕ್ಕ ಆಕ್ಸಿಡೆಂಟ್. ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನನ್ ಬೈಕ್ ತಾಗಿ ಬಿದ್ದೋದ್ರು. ಅಂದ್ರೆ ನೀನೇ ಅವಳನ್ನ ಬೈಕಿಂದ ಗುದ್ದಿ ನೀನೇ ಅವಳನ್ನ ಮನೆ ಕರ್ಕೊಂಡ್ ಬಂದಿದ್ಯಾ? ಅತ್ತೆ, ಅವಂದೇನೂ ತಪ್ಪಿಲ್ಲ. ನಾನೇ ಏನೋ ಯೋಚನೆ ಮಾಡ್ತಾ ರೋಡ್ ಮಧ್ಯಕ್ ಬಂದೆ. ಅಷ್ಟಕ್ಕೂ ಈ ಹುಡ್ಗ ಯಾರ್ ಗೊತ್ತಾ? ರಾಮಮೂರ್ತಿ ಅಣ್ಣನ್ ಮಗ. ಹೌದಾ? ಆಯ್ತಪ್ಪ, ಒಳ್ಳೆ ಕೆಲ್ಸ ಮಾಡ್ದೆ. ನಾನ್ ನೋಡ್ಕೋತೀನಿ, ನೀನ್ ಹೊರಡು. ಅಂಕಲ್ ಇಲ್ವಾ? ಇಲ್ಲ ಕಣಪ್ಪ, ದೇವಸ್ಥಾನಕ್ ಹೋಗಿದ್ದಾನೆ. ಸಂಜೆ ಎಷ್ಟೊತ್ತಿಗೆ ಬರ್ತಾನೆ? ಸರಿ, ಮನೆ ಗೊತ್ತಾಯ್ತಲ್ವಾ? ಸಂಜೆ ಬಂದ್ ಭೇಟಿ ಮಾಡ್ತೀನಿ. ಹೋಗ್ಬರ್ತೇನೆ ಆಂಟಿ. ಲೇ ಸುನಂದ, ಏನಾಯ್ತೆ? ಹೇಳದ್ನಲ್ಲ ಅತ್ತೆ, ಏನೋ ಯೋಚನೆ ಮಾಡ್ತಾ ರೋಡ್ ಮಧ್ಯೆ ಬಂದೆ ಅಂತ. ನಿನ್ ತಲೆ. ನಾನ್ ಕೇಳಿದ್ದು ನಿನ್ಗೇನಾಯ್ತು ಅಂತಲ್ಲ, ಹೋಗಿದ್ ಕೆಲ್ಸ ಏನಾಯ್ತು ಅಂತ. ಅದು ನಡೀಲಿಲ್ಲ ಅತ್ತೆ. ನಡೀಲಿಲ್ಲ ಅಂದ್ರೆ ಏನೇ? ನೀನ್ ದೇವಸ್ಥಾನಕ್ಕೆ ಹೋಗಿದ್ಯೋ ಇಲ್ವೋ? ಹೋಗಿದ್ದೆ ಅತ್ತೆ. ಹೋಮ ಏನೋ ಚೆನ್ನಾಗಿ ಶುರುವಾಯ್ತು. ನಾನ್ ಮೊದ್ಲೇ ಹೇಳಿದ್ನಲ್ವಾ ಈ ತರ ಮಾಡೋದ್ ತಪ್ಪು ಅಂತ, ಆದ್ರೆ ನೀವು ಕೇಳಲಿಲ್ಲ. ಅವ್ರನ್ನ ಬೇರೆ ಮಾಡೋದು ಆ ದೇವ್ರಿಗೆ ಕೂಡ ಇಷ್ಟ ಇಲ್ಲ ಅನ್ಸುತ್ತೆ, ಅದಕ್ಕೆ ಹೀಗಾಯ್ತು. ಇಷ್ಟೆಲ್ಲ ಆಯ್ತು ಅತ್ತೆ. ನಾನು ಹೇಳ್ತಾನೆ ಇದ್ದೀನಿ ತಪ್ಪು ಅಂತ, ನೀವೇ ಕೇಳಿಸ್ಕೊತಾ ಇಲ್ಲ. ಮಾಂಗಲ್ಯ ಬಂಧನನ ಬಿಡಿಸೋದು ಅಷ್ಟು ಸುಲಭ ಅಲ್ಲ ಅತ್ತೆ. ಇದೆಲ್ಲ ನಮಗಾಗ್ ಬರಲ್ಲ. ಇನ್ಯಾವತ್ತೂ ಇದನ್ನೆಲ್ಲ ಮಾಡಿಸ್ಬೇಡಿ. ಉಪವಾಸ ಇದೆಯಲ್ವಾ? ಅಮ್ಮ ನನಗೋಸ್ಕರ ರಂಗನ್ ಕೈಲಿ ಏನೋ ಕಳಿಸ್ಕೊಡ್ತೀನಿ ಅಂದ್ರು. ಹಸು ತಡಿಯಲ್ವೇನೋ? ತಿನ್ನು. ಅಯ್ಯೋ ಬೇಡ ರೀ, ನಾನ್ ನಿಟ್ಟುಪವಾಸದಲ್ಲಿದ್ದೀನಿ. ನಾನು ಏನು ತಿನ್ಬಾರ್ದು. ಏನೋ ತಿಂದಿಲ್ವಲ್ಲ, ಗ್ಯಾಸು.
ದೇವಂಶಣ್ಣ, ಉಪವಾಸ ಇದ್ದೀರಲ್ವಾ, ಈ ಹಣ್ಣಾದ್ರೂ ತಿನ್ನಿ. ನನಗ್ ಬೇಡ ರಂಗ, ನಿಟ್ಟು ಉಪವಾಸ ಮಾಡ್ತಾ ಇದೀನಿ ಅಂತ ಹೇಳಿದ್ನಲ್ಲ. ಹೋಗ್ಲಿ, ಹಾಲಾದ್ರೂ ಕುಡೀರಿ, ಇಲ್ಲಾಂದ್ರೆ ಸುಸ್ತಾಗುತ್ತೆ. ನನ್ಗೇನು ಆಗಲ್ಲ ರಂಗ, ಹೇಳಿದ್ನಲ್ಲ. ನೀರೊಂದನ್ ಬಿಟ್ಟು ಏನು ಕುಡಿಯಲ್ಲ, ತಿನ್ನಲ್ಲ. ಈ 3 ದಿವಸ ನನ್ನ ಸುಮ್ನೆ ಬಿಟ್ಬಿಡಿ. ಅಂದ್ರೆ ನೀವು ನನ್ನ ಹಾಗೆ ನಿಟ್ಟುಪವಾಸ ಮಾಡ್ತಿದ್ದೀರಾ? ಹಾಗಾದ್ರೆ ಏನು ತಿನ್ಬಾರ್ದು. ನಾನು ಏನು ತಿನ್ನಲ್ಲ. ಸರಿ, ನಿಮ್ ರೂಮಲ್ಲಿ ಇಡ್ತೀನಿ. ಸುಸ್ತಾಗಿ ಹಸ್ವಾದ್ರೆ ತಿನ್ನಿ. ಹಾ ದೇವಾಂಶಣ್ಣ, ಲಕ್ಕಿ ಅಣ್ಣ ನಿಮ್ ಹತ್ರ ಏನೋ ಮಾತಾಡ್ಬೇಕಂತೆ, ಬರೋದಕ್ಕೆ ಹೇಳಿದ್ರು. ಏನ್ ವಿಷಯ ಹೇಳು. ಏನೋ ಗೊತ್ತಿಲ್ಲ ಅಣ್ಣ, ನಿಮ್ ಜೊತೆ ಮಾತಾಡ್ಬೇಕು ಅಂತ ಹೇಳಕ್ ಹೇಳಿದ್ರು. ಸರಿ, ಮಾತಾಡ್ತೀನಿ ಬಿಡು. ಸರಿ ಅಣ್ಣ. ಹಲೋ ಮಗಳೇ ವೈದೇಹಿ, ನಾನಮ್ಮ. ಅಪ್ಪ ನೀವಾ? ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಅಳಿಯಂದ್ರ ಹತ್ರ ಮಾತಾಡೋಣ ಅಂತ ಫೋನ್ ಮಾಡ್ದೆ, ಸ್ವಲ್ಪ ಅವ್ರನ್ನ ಕರಿತೀಯ? ಹಾ ಸರಿ ಅಪ್ಪ, ನೀವ್ ಲೈನಲ್ಲೇ ಇರಿ. ಶ್ರೀಯಾ ಅವ್ರೆಲ್ಲಿ? ಗೊತ್ತಿಲ್ಲಕ್ಕ. ಅಯ್ಯೋ, ಅಪ್ಪ ಫೋನ್ ಮಾಡಿದ್ದಾರೆ, ಮಾತಾಡ್ಬೇಕಂತೆ. ಲೈನಲ್ಲಿದ್ದರೆ ನೀನಾದ್ರೂ ಹೋಗಿ ಮಾತಾಡು. ಅಯ್ಯೋ, ನನ್ ಕೈಲಾಗಲ್ಲಕ್ಕ. ಮತ್ತೆ ಏನಾದ್ರೂ ಕ್ಲಾಸ್ ತಗೋತಾರೆ. ಆದ್ರೂ ಲ್ಯಾಂಡ್ ಲೈನಿಗೆ ಯಾಕೆ ಮಾಡಿದ್ರು? ಅವ್ರ ಮೊಬೈಲ್ ಫೋನ್ಗೆ ಮಾಡ್ಬೋದಿತ್ತಲ್ಲ. ಹೋಗಕ್ಕ, ಹೋಗಕ್ಕ. ಅಪ್ಪ, ಅಳಿಯಂದ್ರು ಬಂದ್ರೇನಮ್ಮ? ಇಲ್ಲ ಅಪ್ಪ, ಅವರು ಎಲ್ಲೂ ಕಾಣಿಸ್ತಾ ಇಲ್ಲ. ಅವ್ರ ಮೊಬೈಲ್ ಕಾಲ್ ಮಾಡಿ. ಮೊದಲು ಮೊಬೈಲ್ಗೆ ಫೋನ್ ಮಾಡೋದಮ್ಮ, ಅಲ್ಲಿ ತಗೊಳ್ಳಿಲ್ಲ ಅಂತ ಲ್ಯಾಂಡ್ಲೈನ್ಗೆ ಫೋನ್ ಮಾಡಿದೆ. ಸರಿ, ಮತ್ತೆ ಮಾಡಿ ನೋಡ್ತೀನಿ. ಅಮ್ಮನ ಜೊತೆ ಮಾತಾಡ್ತೀಯಾ? 1 ನಿಮಿಷ ತಗೋ, ಮಾತಾಡು. ಅಮ್ಮ ವೈದೇಹಿ. ಅಮ್ಮ ಹೇಗಿದ್ಯಾ? ಹೇಗಿದ್ಯಾ ಅಂತ ಅಲ್ಲ ಅಮ್ಮ, ಇನ್ನು ಯಾಕಿದ್ಯಾ ಅಂತ ಕೇಳು. ಏನಾಯ್ತಮ್ಮ? ಯಾಕೆ ಹಾಗೆ ಮಾತಾಡ್ತಿದ್ಯಾ? ಅಮ್ಮ ವೈದೇಹಿ, ತಪ್ಪು ಮಾಡ್ಬಿಟ್ಟಮ್ಮ. ನಿಮ್ಮ ಅಜ್ಜಿ ಮಾತನ್ ಕೇಳಿ ನಿನ್ ಸಂಬಂಧನ ಮುರಿಯೋ ಪ್ರಯತ್ನ ಮಾಡಿದೆ. ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಮ್ಮ. ನಾನ್ ಅನ್ಕೊಂಡ್ರೇನು ಇಲ್ಲ ನೀನ್ ಅನ್ಕೊಂಡ್ರೇನು, ನಿಮ್ ಸಂಬಂಧ ಮುರಿಯಲ್ಲ. ಆ ದೇವ್ರ ಅಂದ್ಕೋಬೇಕು. ನೀವು ಒಂದಾಗಿರ್ಬೇಕು ಅನ್ನೋದು ದೇವ್ರ ನಿರ್ಧಾರ ಅಂದ್ರೆ ಯಾರು ಏನು ಮಾಡಕ್ಕಾಗಲ್ಲ. ಇನ್ನು ಶ್ರೀಯ ಪರಿಸ್ಥಿತಿ ಏನಾಗುತ್ತೋ ಏನೋ ನನಗ್ ಗೊತ್ತಾಗ್ತಾ ಇಲ್ಲ ಅಮ್ಮ ವೈದೇಹಿ. ಸುನಂದ, ಕುಡಿಯಕ್ಕೇನಾದ್ರೂ ತಗೊಂಡ್ ಬಾ. ತರ್ತೀನಿ ಅತ್ತೆ. ನಿಮ್ ಸಂಬಂಧನ ಮುರಿಯೋದು ಆ ದೇವ್ರಿಗೆ ಕೂಡ ಇಷ್ಟ ಇಲ್ಲ ಅಮ್ಮ. ಅದಕ್ಕೆ ಹೋಮ ಅರ್ಥಕ್ಕೆ ನಿಂತು ಹೋಯ್ತು.
ನಮ್ಮನ್ನ ದೂರ ಮಾಡೋದು ನಿನಗಿಷ್ಟ ಇಲ್ವಾ? ಮತ್ತೆ ಏನ್ ಮಾಡ್ಬೇಕು ಅಂತಿದ್ಯಾ? ಅಷ್ಟಕ್ಕೂ ನಾವಿಬ್ರು ಒಂದಾಗ್ ಬಾಳೋದು ಸಾಧ್ಯನಾ? ಎಲ್ಲರ ದೃಷ್ಟಿಲೂ ಶ್ರೀಯಾಗೆ ಅವ್ರಿಗೆ ಮದ್ವೆ ಆಗಿರೋದು. ಇವಾಗಿಲ್ಲ, ಮದ್ವೆ ಆಗಿರೋದು ನನ್ ಜೊತೆ ಅಂತ ಗೊತ್ತಾದ್ರೆ ನನ್ ತವ್ರ ಮನೆ ಮರ್ಯಾದೆ ಏನಾಗ್ಬೇಡ. ಈ ವಿಷಯ ಗೊತ್ತಾದ್ರೆ ನಮ್ಮಪ್ಪ ಬದುಕ್ತಾರ, ಅಮ್ಮ ಏನಾಗ್ತಾರೆ? ಅಷ್ಟಕ್ಕೂ ಶ್ರೀಯಾ ಪರಿಸ್ಥಿತಿ ಏನು? ಇವತ್ತಿನವರೆಗೂ ಅವ್ರ ಹೆಂಡತಿಯಾಗಿದ್ಕೊಂಡು ಇವಾಗ ಉಳುಗವ್ರ ಜೊತೆ ಯಾವ ಸಂಬಂಧನೂ ಇಲ್ಲ ಅಂತ ಗೊತ್ತಾದ್ರೆ ಶ್ರೀಯಾ ಜೀವನ ಏನಾಗ್ಬೇಕು? ಕೇವಲ ನನ್ ಬಗ್ಗೆ ಯೋಚಿಸಿ ಎಲ್ರ ಜೀವನಕ್ಕೂ ಕಷ್ಟ ಕೊಡೋ ಹಾಗೆ ಮಾಡಬೇಡ ರಾಮ. ಒಂದ್ ವೇಳೆ ನಮ್ಮನ್ನ ಒಂದು ಮಾಡಿದ್ರು ಎಲ್ರೂ ನೋವಿಗೂ ಕಾರಣ ಆಗಿ ಸಂತೋಷವಾಗಿ ಹೇಗ್ ನಾನ್ ಬದುಕ್ಲಿ? ಎಲ್ಲರೂ ಸಂತೋಷವಾಗಿರ್ಬೇಕು ರಾಮ. ಅದು ಮಾತ್ರ ನಡೆಯೋ ಹಾಗೆ ಮಾಡು, ಅದು ಮಾತ್ರ ನಡೆಯೋ ಹಾಗೆ ಮಾಡು. ನನಗೋಸ್ಕರ ಅಷ್ಟು ಪ್ರೀತಿಯಿಂದ ತಂದು ಕೊಟ್ರು. ಸಂಪ್ರದಾಯದ ಪ್ರಕಾರ ನಾನು ಕೂಡ ಗಂಡ ತಂದ್ಕೊಟ್ಟಿರೋ ಸೀರೆ ಉಟ್ಕೊಂಡು ವ್ರತ ಪೂರ್ತಿ ಮಾಡ್ಬೇಕು. ಆದ್ರೆ ಈ ಸೀರೆ ಉಟ್ಕೊಂಡ್ರೆ ನನ್ ಮನ್ಸಲ್ಲಿ ನೀವಿದ್ದೀರ ಅನ್ನೋ ಕಾರಣಕ್ಕೆ ನಾನೀ ಸೀರೆ ಉಟ್ಕೊಂಡಿದ್ದೀನಿ ಅಂತ ನೀವ್ ಅಂತೀರ. ಇನ್ನೂ ಆಸೆಗಳನ್ನ ಜಾಸ್ತಿ ಮಾಡ್ಕೋತೀರ. ಹಾಗಂತ ನಿಮಗೋಸ್ಕರ ಮಾಡ್ತಿರೋ ವ್ರತದಲ್ಲಿ ಸಂಪ್ರದಾಯನ ಪಾಲಿಸದೆ ಇರೋದಕ್ಕೂ ಆಗಲ್ಲ. ಅದಕ್ಕೆ ನೀವ್ ತಂದ್ಕೊಟ್ಟಿರೋ ಸೀರೆನೆ ಉಟ್ಕೊಳ್ತಾ ಇದ್ದೀನಿ ಈಗ. ಅವ್ರಿಗೆ ಬೇರೆ ಯಾವ ಯೋಚನೆನೂ ಬರ್ತಾ ಇರೋ ಹಾಗೆ ಮಾಡು ಸಾಕು.
ದೇವಾಂಶ್. ಅಯ್ಯೋ ದೇವಾಂಶ್, ದೇವಾಂಶ್ ಕಂದ, ಏನಾಯ್ತು? 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 ದೇವಾಂಶ್, ದೇವಾಂಶ್ ಏನಾಯ್ತು? ದೇವಾಂಶ್, ದೇವಾಂಶ್ ಎದ್ದೇಳು ದೇವಾಂಶ್. ನೀನ್ ಹೋಗ್ ಸ್ವಲ್ಪ ನೀರ್ ತಗೊಂಡ್ ಬಮ್ಮ. ದೇವಾಂಶ್, ದೇವಾಂಶ್ ಕಂದ ಏನಾಯ್ತು? ದೇವಾಂಶ್ ಎದ್ದೇಳ್ರಿ. ಎದ್ದೇಳಪ್ಪ. ದೇವಾ ಅಯ್ಯೋ ದೇವಾಂಶ್, ದೇವಾಂಶ್ ಎದ್ದೇಳು. ತಗೊಳ್ಳಿ ಅದಕ್ಕೆ ನೀರ್ ಕೊಡಮ್ಮ. ದೇವಾಂಶ್ ಏನಾಯ್ತಪ್ಪ? ಏನಾಯ್ತು ನಿನ್ಗೆ? ಸ್ವಲ್ಪ ತಲೆ ಸುತ್ತು ಬಂತು. ಸುತ್ತಲ್ವಾ ಮತ್ತೆ? ಉಪವಾಸ ಬೇಡ ಅಂದ್ರೆ ಕೇಳಲ್ಲ. ಹೌದು, ಹುಷಾರ್ ಬೇರೆ ಇಲ್ವಲ್ಲ, ಔಷಧಿ ತಗೊಂಡ್ಯೋ ಇಲ್ವೋ? ತಗೊಂಡಿಲ್ವಾ? ಏನಮ್ಮ ಔಷಧಿ ಕೊಡ್ಲಿಲ್ವಾ? ಅತ್ತೆ, ಅದು ಮಾತ್ರೆದೆಲ್ಲ ಅಕ್ಕನೇ ನೋಡ್ಕೋತಾಳೆ. ರಂಗ, ದೇವಾಂಶಣ್ಣ ಏನಾಯ್ತು ಅಮ್ಮವ್ರೆ? ಏನು ಅಂತ ಹೇಳು. ಏನು ತಿಂತಾನೂ ಇಲ್ಲ, ಔಷಧಿನೂ ತಗೋತಿಲ್ಲ, ತಲೆ ಸುತ್ತ ಬಿದ್ದು ಹೋದ. ನಾನ್ ಕೊಟ್ಟು ಸೀರೆನ ಉಟ್ಕೊಂಡಿದ್ಯಾ ಅಂದ್ರೆ ನೀನ್ ನನ್ನ ಪ್ರೀತಿಸ್ತಾ ಇದೀಯ ಅಂತ ವೈದೇಹಿ. ಅಷ್ಟು ಸಾಕು ನಾನು ಉಪವಾಸನ ಬ್ರೇಕ್ ಮಾಡೋದಕ್ಕೆ. ಆದ್ರೆ ನೀನ್ ನನ್ನ ಪ್ರೀತಿಸ್ತಾ ಇದೆಯಾ ಅನ್ನೋ ಮಾತನ್ನ ನಿನ್ ಬಾಯಾರ ಕೇಳ್ಬೇಕು ಅನಿಸ್ತಾ ಇದೆ. ಹೇಗಾದ್ರು ಸರಿ, ಇವತ್ತು ನಿನ್ ಬಾಯಿಂದ ಆ ಮಾತು ಹೇಳಿಸ್ತೀನಿ. ಆವಾಗ ನೋಡುವಂತೆ ನಾನು ಎಷ್ಟು ಖುಷಿ ಪಡ್ತೀನಿ ಅಂತ. ನೋಡ್ದ್ಯಾ ಕೌಸಲ್ಯ? ಕೆಳಗ್ ಬಿದ್ದು ನಮ್ಮನ್ನೆಲ್ಲ ಅಳಿಸಿ ಈಗ ಹೇಗ್ ನಗ್ತಾ ಇದ್ದಾನೆ ನೋಡು. ಅಯ್ಯೋ, ಹಾಗೇನಿಲ್ಲ ಇಂದು, ನಾನೇನೋ ನೆನ್ಸ್ಕೊಂಡು ನಗ್ತಾ ಇದ್ದೆ ಅಷ್ಟೇ. ಏನ್ ಕಂದ, ನಮ್ ನೋವು ನಿನ್ಗೆ ತಮಾಷೆ ಆಗಿದ್ಯಾ? ಯಾವಾಗ್ಲೂ ಸಂತೋಷವಾಗಿ ಎಲ್ರನ್ನೂ ನಗ್ಸೋ ಅಂತವನು ಇವತ್ತ್ಯಾಕೋ ನಿನ್ನ